ಮಹಿಳೆಯರಿಗೆ ಅದು 70% ನಮ್ಮಲ್ಲಿ ಲೇಡೀಸೇ ಮೇಡಮ್ ಇರೋದು ಅಂತ. ಸೊ ಎಲ್ಲರೂ ಒಂದು ಹಾಯ್ ಹೇಳ್ಬಿಡಿ ನನ್ನ ಚೆನ್ನಾಗಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ನನ್ನ ಹಿಂದೆ ನಿಮಗೆ ಬೋರ್ಡ್ ಈಗಾಗಲೇ ಕಾಣಿಸ್ತಾ ಇದೆ ಅನ್ಸುತ್ತೆ. ಎಸ್, ದ ವೆರಿ ಫೇಮಸ್ ಮದ್ದೂರ್ ಟಿಫನೀಸ್ ಅಲ್ಲಿ ಇದ್ದೀವಿ. ಆದರೆ ಮದ್ದೂರಲ್ಲಿ ಇಲ್ಲ, ನಾವು ಮದ್ದೂರ್ ಹತ್ತತ್ರ ಇದ್ದೀವಿ. ಅದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಹೊಸದಾಗಿ ಶುರುವಾಗಿರುವಂಥ ಮದ್ದೂರ್ ಟಿಫನೀಸ್ ಅವರ ಬ್ರ್ಯಾಂಚು. ಕೇವಲ 4 ತಿಂಗಳಾಗಿದೆಯಂತೆ ಶುರುವಾಗಿ. ಸೊ ಈ ಮದ್ದೂರ್ ಟಿಫನೀಸು ಅದರಷ್ಟೇ ಚೆನ್ನಾಗಿದೆಯಾ ಅಥವಾ ವೆರೈಟಿ ಇದೆಯಾ, ಇನ್ನು ಬೆಲೆ ಹೇಗಿದೆ, ರುಚಿ ಹೇಗಿದೆ, ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ನಾನು ಒಳಗಡೆ ಹೋಗಿ ಮದ್ದೂರ್ ಟಿಫನೀಸ್ ಮೇನ್ ಏನಂತ ಹೇಳಿದ್ರೆ, ಮದ್ದೂರ್ ಟಿಫನೀಸ್ನ ಇವಾಗ ಹೇಗೆ ಮದ್ದೂರಿಗೆ ಬಂದಾಗ ಮದ್ದೂರ್ ವಡೆ ತಿಂದಿರ ಇರೋಕ್ಕೆ ಸಾಧ್ಯನೇ ಇಲ್ವೋ, ಹಾಗೆ ಮದ್ದೂರ್ ವಡೆನ ಮದ್ದೂರ್ ಟಿಫನೀಸಲ್ಲಿ ತಿನ್ನಬೇಕು ಅನ್ನೋದು. ಯಾಕಂದರೆ ಮದ್ದೂರ್ ಟಿಫನೀಸ್ ಅವರು ಬರ್ತ್ ಪ್ಲೇಸ್ ಆಫ್ ಮದ್ದೂರ್ ವಡೆ ಅಂತ ಕ್ಲೇಮ್ ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲೇ ಮದ್ದೂರ್ ವಡೆ ಜನಿಸಿದಂಥ ಜಾಗ ಮದ್ದೂರ್ ಟಿಫನೀಸ್. ಸೊ ಅಂಥ ಮದ್ದೂರ್ ವಡೆನ ಮದ್ದೂರಿಗೆ ಬಂದು ನಾವು ತಿನ್ನಲಿಲ್ಲ ಅಂದರೆ ಹೇಗೆ ಸಾಧ್ಯ ಅಲ್ವಾ? ಸೊ ಇದು ಮೇನ್ ರೋಡು, ಅಂದರೆ ಬೆಂಗಳೂರು ಮೈಸೂರಿಗೆ ಹೋಗ್ತಾ ನಿಮಗೆ ಇದು ನಿಡ್ಗಟ್ಟನೋ ಆ ಥರ ಏನೋ ಬರುತ್ತೆ. ಆ್ಯಕ್ಚುಲಿ ಮದ್ದೂರಿಂದ ಒಂದು 7 ಕಿಲೋಮೀಟರ್ ಹಿಂದೆ ಇದ್ದೀವಿ ನಾವು. ಸೊ ಇಲ್ಲಿ ಮದ್ದೂರ್ ಟಿಫನೀಸ್ ಅವರ ಹೊಸ ಬ್ರಾಂಚು. ಬನ್ನಿ ಇನ್ನೆಲ್ಲ ಒಳಗೆ ಹೋಗಿ ಮಾತಾಡೋಣ. ಅಕಸ್ಮಾತ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಷ್ಟರಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆನಾ? ಕಮ್ ಲೆಟ್ಸ್ ಗೆಟ್ ಇನ್ ಸೈಡ್. ಒಳಗೆ ಬಂದ ತಕ್ಷಣ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ, ಸಾಕಷ್ಟು ದೊಡ್ಡದಾಗಿದೆ. ನನಗಿದು ತುಂಬ ಇಷ್ಟ ಇದೆ. ಎಂಟ್ರ್ ಆಗ್ತಿದ್ದಂಗೆ ರೈಟಲ್ಲಿದೆ ಒಂದು ಅಕ್ವೇರಿಯಮು, ನನ್ನ ಫೇವ್ರೇಟು. ಅದು ಬಿಟ್ಟು ಇನ್ನೊಂದು ನೋಡಿ ಇಲ್ಲಿ ಹಾಕಿದ್ದಾರೆ, ಅಂದರೆ ಹೇಗೆ ಮದ್ದೂರ್ ವಡೆ ಜನನ ಆಯಿತು ಅಂತ ಸ್ಟೋರಿ ಬರೆದಿದ್ದಾರಲ್ಲಿ. ಆ್ಯಕ್ಚುಲಿ ಮದ್ದೂರ್ ವಡೆ 1917 ರೈಲ್ವೆ ನಿಲ್ದಾಣದಲ್ಲಿ ಆಗಿದ್ದಂತೆ. ಅದಕ್ಕೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಟ್ರೈನ್ ಸ್ಟೇಷನ್ ಥರ ಟ್ರೈನು, ಮತ್ತು ಅಲ್ಲಿ ನೋಡಿ ಆ ಬೋರ್ಡು ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಆ್ಯಕ್ಚುಲಿ. ಸೊ ಹೇಗೆ ಮದ್ದೂರ್ ವಡೆ ಜನನ ಆಯಿತು ಅನ್ನೋದನ್ನ ಕಥೆ ರೂಪದಲ್ಲಿ ಬರೆದಿದ್ದಾರಲ್ಲಿ. ನೈಸ್. ಬನ್ನಿ ಒಳಗೋಗೋಣ. ಓಕೆ, ಒಳಗೆ ಬಂದು ಕೂತಿದ್ದೀವಿ. ಸಾಕಷ್ಟು ದೊಡ್ಡದಾಗಿದೆ ಜಾಗ, ಹೆಪ್ಪಾಗಿದೆ, ನೀಟಾಗಿದೆ. ಫುಲ್ಲು ಫ್ಯಾಮಿಲಿ ಆರಾಮಾಗಿ ಬಂದು ಕೂತ್ಕೊಂಡು ಡೈನ್ ಇನ್ ಮಾಡೋ ಥರ ಇದೆ. ಸಾಕಷ್ಟು ಫ್ಯಾಮಿಲಿಗಳು ಆಲ್ರೆಡಿ ಇದೆ. ಸೊ ಇವಾಗ ಹೆಚ್ಚು ಕಡಿಮೆ 11 ಗಂಟೆ ಆಯಿತಾ. ಸೊ ಇದು ತಿಂಡಿ ಸಮಯ ಸ್ವಲ್ಪ ಮೀರಿ ಊಟಕ್ಕೆ ತುಂಬ ಅರ್ಲಿ ಈ ಥರ ಬಂದಿದ್ದೀವಿ ನಾವು. ಫಸ್ಟು ಮದ್ದೂರ್ ವಡೆನೇ ಹೇಳ್ಬಿಡ್ತೀನಿ. ನಾರ್ಮಲ್ಲು 25 ರೂಪಾಯಿ ಅಂತೆ, ಸ್ಪೆಷಲ್ಲು 30 ರೂಪಾಯಿ ಅಂತೆ. ಸ್ಪೆಷಲ್ ಮದ್ದೂರ್ ವಡೆ ಅಂದರೆ ಡ್ರೈ ಫ್ರೂಟ್ಸ್ ಇರೋ ಅಂಥದ್ದು. ಬಟ್ ಡ್ರೈ ಫ್ರೂಟ್ಸ್ ಇರೋ ಅಂಥದ್ದು ಇನ್ನೂ ರೆಡಿ ಆಗ್ತದೆ, 1 ಅವರ್ ಆಗುತ್ತೆ ಅಂದರು. ಸೊ ನಾನು ನಾರ್ಮಲ್ ಮದ್ದೂರ್ ವಡೆ ಹೇಳಿದ್ದೀನಿ 1 ಪೀಸು. ಅದು ಬಿಟ್ಟು ಇವರಲ್ಲಿ ತುಂಬ ಮೆನು ವಾಸ್ಟಾಗಿ ಕಾಣಿಸ್ತದೆ. ಒಂದು ನನಗೆ ಕಣ್ಣು ಇದು ಐ ಕ್ಯಾಚಿ ಅಂತ ಅಂದರೆ ಮಿನಿ ಟಿಫನ್ 150 ರೂಪಾಯಿ. 1 ಇಡ್ಲಿ, 1 ಮಿನಿ ವಡೆ, 1 ಮಿನಿ ಮಸಾಲೆ ದೋಸೆ, 1 ಮಿನಿ ಪೂರಿ. ಸ್ಪೆಷಲ್ ರೆಡಿ ಇದೆಯಾ? ವೆರಿ ನೈಸ್. ನಮಸ್ತೆ, ಆರಾಮ್. ಥ್ಯಾಂಕ್ ಯು. ಸ್ಪೆಷಲ್ ಒಂದು ಕೊಟ್ಬಿಡಿ. ಇದು ಸ್ಪೆಷಲ್ ಏನಾ? ಓಕೆ, ಥ್ಯಾಂಕ್ ಯು. ಸೊ ನೋಡಿ, ಸ್ಪೆಷಲ್ ಅಂತ ಇದೆ ನಾನು. ಸ್ಪೆಷಲ್ ಮದ್ದೂರ್ ವಡೆನೇ ಬಂತು. ಆಹಾ, ನೋಡೋಕೆ ಸಖತ್ತಾಗಿ ಕಾಣಿಸ್ತದೆ. ಕರ್ಬೇವಿನ ಸೊಪ್ಪು ಚೆನ್ನಾಗಿ ನೀಟಾಗಿ ಗಸಗಸೆ ಹಾಕಿ, ಎಳ್ಳು ಹಾಕಿ, ಈರುಳ್ಳಿ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ. ಚಟ್ನಿನೂ ಚೆನ್ನಾಗಿ ಕಾಣಿಸ್ತದೆ. ಲೆಟ್ಸ್ ಬ್ರೇಕ್ ಇನ್. ತೊಗೊಂಡಿನೇ ತಗೋ ಫಸ್ಟ್ ಪೀಸ್. ಕ್ರಿಸ್ಪಿಯಾಗಿದೆ. ಚೆನ್ನಾಗಿದೆಯಾ? ನೈಸ್. ಮುರಿಯೋಕ್ಕಂತೂ ಸಖತ್ತಾಗಿದೆ. ಮದ್ದೂರ್ ವಡೆ ಹೇಗೆ ಮಾಡೋದು ಅಂತ ಗೊತ್ತೇ ಇದೆ ಅಲ್ಲ ನಿಮಗೆ? ಚಿರೋಟಿ ರವೆ, ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿ ಮಾಡೋದು. ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಕಾಣಿಸ್ತಾ ಇದೆ. ನೀಟಾಗಿ ಲೇಯರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಬರೀ ಮದ್ದೂರ್ ವಡೆ ತಿಂತೀನಿ ನಾನು, ಆಮೇಲೆ ಚಟ್ನಿ ತಗೊಳ್ತೀನಿ. ಹೌದಾ? ಅದು ಆಶ್ಚರ್ಯ. ಯಾಕಂದ್ರೆ ಸಾಮಾನ್ಯವಾಗಿ ಇದು ಚಟ್ನಿ ಪ್ರಿಯ. ಅಂಥದ್ದು ಚಟ್ನಿ ಇಲ್ಲದೆ ಬರೀ ಮದ್ದೂರ್ ವಡೆ ಇಷ್ಟ ಆಯಿತು ಅಂದರೆ ಸೂಪರ್ ಅಂತ.
ವೆರಿ ನೈಸ್. ಡ್ರೈ ಫ್ರೂಟ್ಸು ಕೈ ಇದು ಅಂದರೆ ಏನಂತಾರೆ ಕಾಣಿಸ್ತಾ ನೋಡಿ. ನೋಡಿ ಪೀಸಸ್ಸು ಡ್ರೈ ಫ್ರೂಟ್ನ ಸಣ್ಣದಾಗಿ ಪೀಸ್ ಮಾಡಿ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಉಪ್ಪು ಖಾರವಾಗಿ ಸಕ್ಕತ್ತಾಗಿ ಹದವಾಗಿದೆ. ಕರೆಂಟ್ ಹೋಯ್ತು. ಸ್ಪೆಷಲ್ ಬಂದು 30 ರೂಪಾಯಿ ಅಂತೆ, ನಾರ್ಮಲ್ ಬಂದು 25 ರೂಪಾಯಿ. ಮದ್ದೂರು ವಡೆದು ಇದೇನು ಫಸ್ಟ್ ಹಣ ನಿಮಗೆ ತೋರಿಸ್ತಾ ಇರೋದು. ಆ್ಯಕ್ಚುಲಿ ಕೆಂಗೇರಿ ಹತ್ರ ನಾನೊಬ್ಬರದು ವಿಡಿಯೋ ಮಾಡಿದ್ದೆ, ಮದ್ದೂರು ವಡೆ ಸ್ಪೆಷಲಿಸ್ಟ್ ಅಂತಾನೆ. ಟೈಟಲ್ ಏನು ಕೊಟ್ಟಿದ್ದೀನಿ ಜ್ಞಾಪಕ ಇಲ್ಲ ನನಗೆ, ಅದಕ್ಕೆ ಚಂದ್ರು ಮದ್ದೂರು ವಡೆ ಅಂತ ಹಾಕಿದ್ದೀನಿ ಅನ್ಸುತ್ತೆ. ಇಫ್ ಪಾಸಿಬಲ್ ಪ್ಲೀಸ್ ಆ ವಿಡಿಯೋ ನೋಡಿಲ್ಲ ಅಂದರೆ ಇನ್ನೂ ನೀವು ಚೆಕ್ ಮಾಡಿ ಆಯ್ತಾ. ಬೆಂಗಳೂರಲ್ಲಿ ಕೂಡ ಮದ್ದೂರು ವಡೆ ಸಿಗುತ್ತೆ ಅಂತ. ಈ ಮದ್ದೂರು ವಡೆ ಮಾತ್ರ ಸೂಪರ್ ಅದೇ. ಅಪ್ಪ ನೀವೊಂದು ಪ್ಲೀಸ್ ಟ್ರೈ ಮಾಡಿ. ಹಂಗೆ ತೊಗೊಳ್ತಾರೆ, ತುಂಬ ಚೆನ್ನಾಗಿ. ಆ್ಯಕ್ಚುಲಿ ವಿತ್ ಚಟ್ನಿ ನನಗೆ ಅಪೋಸಿಟ್ ಆಯಿತು. ವಿತ್ ಚಟ್ನಿ ಇನ್ನೂ ಎಲಿವೇಟ್ ಮಾಡ್ತಿದ್ದು. ಚಟ್ನಿ ಉಪ್ಪು ಖಾರವಾಗಿ, ಹುರ್ಗಡ್ಲೆ ಚಟ್ನಿ, ಹುರ್ಗಡ್ಲೆ ಕಾಯಿ ಎಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತು ಮದ್ದೂರು ವಡೆ ಆ್ಯಕ್ಚುಲಿ ಚಟ್ನಿನ. ತುಂಬ ಚೆನ್ನಾಗಿ. ನಾನು ನಿಮ್ಗೆ ಅವಾಗಲೇ ಮಿನಿ ಟಿಫನ್ ಬಗ್ಗೆ ಹೇಳ್ತಾ ಇದ್ದೆ. ಮಿನಿ ಟಿಫನಲ್ಲಿ 1 ಇಡ್ಲಿ, 1 ಮಿನಿ ವಡೆ, 1 ಮಿನಿ ಮಸಾಲೆ ದೋಸೆ, 1 ಮಿನಿ ಪೂರಿ. ಮಿನಿ ಪೂರಿ ಹೇಗೋ ಊಟಕ್ಕೆ ಬರೋ ಥರ ಪೂರಿ ಅನ್ಸುತ್ತೆ. 1 ಚೌಚೌ ಬಾತು, 1 ಚೋಟ ಕಾಫಿ ಅಥವಾ ಟೀ ಅಂತೆ. ಬೆಳಗ್ಗೆ 7ರಿಂದ 10 ಗಂಟೆ ತನಕ ಸಿಗುತ್ತೆ. 150 ರೂಪಾಯಿ. ಚೆನ್ನಾಗಿದೆ ಇದು. ಅವಾಗ ಏನಂದ್ರೆ ಎಲ್ಲಾನು ಟ್ರೈ ಮಾಡ್ಬಿಟ್ಟಂಗೆ ಆಗುತ್ತಲ್ಲ. 10 ಗಂಟೆಯಲ್ಲಿ, 11 ಗಂಟೆ. ದೋಸೆಗಳಲ್ಲಿ ಸಾಕಷ್ಟು ವೆರೈಟಿ ಇದೆ. ಅದರಲ್ಲಿ ಡಿಫ್ರೆಂಟ್ ಅನ್ಸಿದ್ದು ಪನ್ನೀರ್ ಪ್ಲೇನ್ ದೋಸೆ, ಪನ್ನೀರ್ ಮಸಾಲೆ ದೋಸೆ. ಇಲ್ಲಿದೆ ನೋಡು, ಪುಡಿ ಮಸಾಲೆ ದೋಸೆ, ಪುಡಿ ಪ್ಲೇನ್ ದೋಸೆ. ಮದ್ದೂರು ಟಿಫನಿ ಸ್ಪೆಷಲ್ ದೋಸೆ, ಅದು ಒಂದು 135. ಹೌದಾ, ಲೆಕ್ಕ ಹಾಕ್ಬಿಟ್ಯಾ? ವೆರಿ ಗುಡ್. ಹೈಯೆಸ್ಟ್ ಯಾವುದು ಗೊತ್ತಾ? 175. ಪೇಪರ್ ಬಟರ್ ಮಸಾಲೆ ದೋಸೆ ಲೀಸ್ಟ್ ಬಂದು 85 ರೂಪಾಯಿ. ಅದು ಬಂದು ಪ್ಲೇನ್ ದೋಸೆ. ಸೊ 85ರಿಂದ ಶುರುವಾಗಿ 175 ತನಕ ಇದೆ. 110, 115, 120 ಹಿಂಗೂ ಕೂಡ ಇದೆ. ಸೌತ್ ಇಂಡಿಯನ್ ಡಿಶಸ್ ಇದೆ. ಇಡ್ಲಿ, ವಡೆ, ಬಿಸಿಬೇಳೆ ಬಾತು, ಪೊಂಗಲ್ಲು ಎಲ್ಲ ಇದೆ. ಮೀಲ್ಸ್ ಇದೆ. ಸೌತ್ ಇಂಡಿಯನ್ ಮೀಲ್ಸ್ 150, ನಾರ್ತ್ ಇಂಡಿಯನ್ ಮೀಲ್ಸ್ 210. ಚೈನೀಸ್ ಕೂಡ ಇದೆ ಇಲ್ಲಿ. ಸೊ ರೆಗ್ಯುಲರ್ ಹೋಟ್ಲಗಳಲ್ಲಿ ಇರೋ ಥರ ಮೆನು ಫುಲ್ ಕಂಪ್ಲೀಟ್ ಎಲ್ಲ ಜಾಮ್ ಪ್ಯಾಕ್ಡ್. ಸಾಕಷ್ಟು ನಿಮ್ಗೆ ಬೇಕಾದ್ರೆ ಬೆಳಗ್ಗೆ 6:30ಯಿಂದ ರಾತ್ರಿ 10 ಗಂಟೆ ತನಕ ತೆಗ್ದಿರುತ್ತೆ ಅನ್ಸುತ್ತೆ. ರಾತ್ರಿ 10-10:30 ತನಕ ತೆಗ್ದಿರುತ್ತೆ. ರಜಾ ಯಾವತ್ತೂ ಇಲ್ಲ, ಬೆಳಗಿಂದ ರಾತ್ರಿ ತನಕ ಇರೋದ್ರಿಂದ. ಸೊ ಎಲ್ಲಾ ತರದ ವೆರೈಟಿ ಇರ್ಲೇಬೇಕಾಗತ್ತೆ ಮೆನುನಲ್ಲಿ. ನಮ್ಮ ಹೆಸರು ರಾಜೇಶ್ ಅಂತ. ರಾಜೇಶ್ ಅವರ ಮದ್ದೂರು ಟಿಫನೀಸ್ ಅಲ್ಲಿ ನೀವು ಎಷ್ಟು ವರ್ಷದಿಂದ ಇದ್ದೀರಾ? ಹೇಗೆ? ಸುಮಾರು ವರ್ಷದಿಂದ ಇದ್ದೀವಿ. ಮತ್ತೆ ಈ ರೀಸೆಂಟ್ ಆಗಿ 4 ಮಂತ್ಸ್ ಆಗಿದೆ ಓಪನ್ ಆಗಿದೆ. ಅದೇ ಇದು ಹೊಸ ಬ್ರಾಂಚ್ ಅಲ್ವಾ? ನಿಡಘಟ್ಟದಲ್ಲಿ ಓಪನ್ ಆಗಿದೆ. ನಿಡಘಟ್ಟ ಮದ್ದೂರು ತಾಲೂಕು ನಿಡಘಟ್ಟದಲ್ಲಿ ಓಪನ್ ಆಗಿದೆ ಹೊಸ ಬ್ರಾಂಚ್. 4 ತಿಂಗಳಾಯ್ತು ಅಷ್ಟೇ. 4 ಮಂತ್ಸ್ ಆಗಿದೆ. ವೆರಿ ನೈಸ್. ಇಲ್ಲಿಂದ ಮದ್ದೂರು ಎಷ್ಟು ಕಿಲೋಮೀಟರ್ ಆಗುತ್ತೆ ಇವಾಗ? ಇಲ್ಲಿಂದ 7 ಕಿಲೋಮೀಟರ್ ಆಗುತ್ತೆ. 7 ಕಿಲೋಮೀಟರ್ಸ್. ಆಕ್ಚುಲಿ ಇವಾಗ ಏನಂದ್ರೆ ಇಲ್ಲಿಂದ ಮೈಸೂರು ಹೋಗ್ತಾನೆ ನಮ್ಗೆ ಸಿಗುತ್ತೆ. ಸಾಮಾನ್ಯವಾಗಿ ನಮಗೆ ವಾಪಸ್ ಬರ್ತಾ ಸಿಗೋದು ಇದು ಎಕ್ಸಿಟ್ ಅಲ್ಲೇ ಸಿಗುತ್ತೆ ಮೇಡಮ್. ಹೋಗಬೇಕಾದ್ರೆ ಎಕ್ಸಿಟ್ ಅಲ್ಲೇ ಸಿಗುತ್ತೆ. ಕರೆಕ್ಟ್. ಸೊ ಈ ಕಡೆಯಿಂದ ಮೈಸೂರು ಹೋಗ್ತಾನೆ ನಾವು ಮದ್ದೂರು ಟಿಫನೀಸ್ ಅಲ್ಲಿ ತಿಂಡಿ ತಿಂತೀವಿ. ಟೈಮಿಂಗ್ಸ್ ಏನು ಸರ್? ಬೆಳಗ್ಗೆ 6:30 ಇಂದ ನೈಟ್ 10:30 ತನಕ ಓಪನ್ ಇರುತ್ತೆ. ಸೌತ್, ನಾರ್ತ್, ಚೈನೀಸ್ ಪ್ರತಿಯೊಂದು ಐಟಮ್ ಅವೈಲೇಬಲ್ ಎಲ್ಲ ಸಿಗುತ್ತೆ. ಸೊ ಮದ್ದೂರು ವಡೆ ಇಲ್ಲೇ ಹುಟ್ಟಿದ್ದು ಅಂತ ಬರ್ತಿ ಮೇಡಮ್ ಇಲ್ಲಿ. ಮದ್ದೂರು ವಡೆ ಯಜಮಾನರು ತಾತ ಅವ್ರು ಮಾಡ್ತಿದ್ರು. ಆಗಿಂದ ಇದು ಅವ್ರ ತಂದೆ ಅಂದ್ ಮಗ, 3 ಜನರೇಷನ್ ಇದೆ. 3 ಜನರೇಷನ್ ರನ್ನಿಂಗ್ ಅಲ್ಲಿ. ಓ ವೆರಿ ನೈಸ್. ಸೊ ನೀವು ದಿನ ಮದ್ದೂರು ವಡೆ ತಿಂತೀರಾಗಿದ್ರೆ ಟೇಸ್ಟ್ ನೋಡ್ತಾ ನಾವು ತಿಂದ ಕಸ್ಟಮರ್ ಗೆ ಹೇಳಕ್ ಆಗುತ್ತೆ. ವೆರಿ ಗುಡ್, ವೆರಿ ನೈಸ್. ಕರೆಕ್ಟ್. ನಾವು ಟೇಸ್ಟ್ ಚೆನ್ನಾಗಿದೆ ಅಂದ್ರೆ ಕಸ್ಟಮರ್ಗೆ ನಾವು ಸಜೆಸ್ಟ್ ಮಾಡ್ಬೋದಲ್ವಾ, ಹಾಗಾಗಿ ಚೆನ್ನಾಗಿರುತ್ತೆ. ಓಕೆ. ಸೊ 2 ತರ ಮದ್ದೂರು ವಡೆ ಸಿಗೋದು. ನಾರ್ಮಲ್ ಮೇಡಮ್, ಒಂದು ನಾರ್ಮಲ್. ಅದು ಬಿಟ್ಟರೆ ಬ್ರೆಡ್ ಹಲ್ವಾ ಇದೆ ನಮ್ಮಲ್ಲಿ ಮಾತ್ರ ಸಿಗೋದು. ಮದ್ದೂರು ಟಿಫನೀಸಲ್ಲಿ ಮಾತ್ರ ಬ್ರೆಡ್ ಹಲ್ವಾ ಅಂತ ಸಿಗೋದು. ಬ್ರೆಡ್ ಹಲ್ವಾ ಮೇಡಮ್. ಸೂಪರ್ ಐತೆ. ಒಂದು ಟೇಸ್ಟ್ ನೋಡಿ ಮೇಡಮ್ ಹೇಗಿರುತ್ತೆ. ಹೌದಾ? ಅದು ಇಲ್ಲಿ ಮಾತ್ರ ಸಿಗೋದು. ನಮ್ಮ ಮದ್ದೂರು ಟಿಫನೀಸಲ್ಲಿ ಮಾತ್ರ ಬ್ರೆಡ್ ಹಲ್ವಾ ಸಿಗೋದು. ಸೊ ಮದ್ದೂರು ಟಿಫನಿ ಸ್ಪೆಷಲ್ ಅದು. ಸ್ಪೆಷಲ್. ವೆರಿ ನೈಸ್. ಸೊ ರಜಾ ಯಾವತ್ತಾದ್ರೂ ಇದೆಯಾ ಸರ್? ಇಲ್ಲ, ಯಾವತ್ತೂ ರಜಾ ಇಲ್ಲ. ಎಲ್ಲ 7 ದಿನ ವರ್ಷ ಪೂರ್ತಿ ಓಪನ್ ಇರುತ್ತೆ. ಸರಿ, ಆಲ್ ದ ವೆರಿ ಬೆಸ್ಟ್. ಸೊ ಇವಾಗ ಟೋಟಲ್ ಆಗಿ ಮದ್ದೂರಲ್ಲಿ 1 ಬ್ರಾಂಚ್, ಶಿವಪುರದಲ್ಲಿ ಇದೊಂದು, ಮೈಸೂರಲ್ಲಿ 3 ಬ್ರಾಂಚ್ ಇದೆ. 3 ಬ್ರಾಂಚ್ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಬ್ರೆಡ್ ಹಲ್ವಾ ಇದು ಮದ್ದೂರು ಟಿಫನೀಸ್ನ ಸ್ಪೆಷಾಲಿಟಿ. ಬ್ರೆಡ್ ಹಲ್ವಾ ಇನ್ನೆಲ್ಲೂ ಸಿಗಲ್ಲ ಅಂತ ಹೇಳಿದ್ರು ನನಗೆ. ಸೊ ನಾನು ಆ್ಯಕ್ಚುಲಿ ಬ್ರೆಡ್ ಹಲ್ವಾ ಎಲ್ಲೂ ತಿಂದಿಲ್ಲ, ಕೇಳೂ ಇಲ್ಲ ಆ್ಯಕ್ಚುಲಿ ಬ್ರೆಡ್ ಹಲ್ವಾ ಅಂತ. ಬನ್ನಿ ಅಕ್ಕಿ ರೊಟ್ಟಿ ಆರ್ಡರ್ ಮಾಡಿದ್ವಿ. ಇದನ್ನ ಸದ್ಯಕ್ಕೆ ಈ ಕಡೆಗೆ ಇಟ್ಟಿರೋಣ. ಫಸ್ಟ್ ಬ್ರೆಡ್ ಹಲ್ವಾ ಟ್ರೈ ಮಾಡೋಣ. ನೋಡಿ
ನಾನು ಆ್ಯಕ್ಚುಲಿ ಎಲ್ಲೂ ಕೇಳಿಲ್ಲ ಬ್ರೆಡ್ ಹಲ್ವಾ, ಇದೆ ಫಸ್ಟು. ನೋಡೋಕೆ ಸ್ವಲ್ಪ ರವೆಯಲ್ಲಿ ಮಾಡಿರೋ ಥರ ಕಾಣಿಸುತ್ತಲ್ವಾ? ಹೌದು. ಚೆನ್ನಾಗಿದೆ ಟೇಸ್ಟು, ತುಂಬ ರಿಚ್ ಆಗಿದೆ. ಲೈಕ್ ಮೋರ್ ಆಫ್ ಬಾದಾಮ್ ಫ್ಲೇವರ್ ಬರ್ತಾ ಇದೆ ನನಗೆ. ತುಪ್ಪ ಚೆನ್ನಾಗಿ ಹಾಕಿದ್ದಾರೆ. ಸ್ವೀಟು ತುಂಬ ಓವರ್ ಪವರಿಂಗ್ ಆಗಿಲ್ಲ, ಕರೆಕ್ಟಾಗಿದೆ ಸ್ವೀಟು. ಜಾಸ್ತಿ ಸ್ವೀಟ್ ಆಗ್ಬಿಟ್ರೆ ಒಂಥರ ಮುಖ ಕೊಡ್ದಂಗೆ ಆಗುತ್ತೆ, ಬಟ್ ಸ್ವೀಟ್ ಜಾಸ್ತಿ ಇಲ್ಲ. ಆ ಟೆಕ್ಸ್ಚರ್ ವೈಸು ಗೊತ್ತಾಗುತ್ತೆ ನಿಮಗೆ. ತಿಂತ ಇಟ್ ಇಸ್ ಬ್ರೆಡ್ ಅಂತ, ಡೆಫಿನೆಟ್ಲಿ ನಾಟ್ ರವೆ ಅಂತ ಗೊತ್ತಾಗುತ್ತೆ. ಸೊ ತಿಂತ ಟೆಕ್ಸ್ಚರ್ ಬೇರೆ ಇದೆ ಅಂತ ಗೊತ್ತಾಗುತ್ತೆ. ಡ್ರೈ ಫ್ರೂಟ್ಸ್ ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ದೀನಿ ನಾನು. ತುಪ್ಪ ಎಲ್ಲ ಹೊಡೆದಾದ್ರೆ ಡ್ರೈ ಫ್ರೂಟ್ಸ್ ಇದೆ, ಗೋಡಂಬಿ, ದ್ರಾಕ್ಷಿ ಎಲ್ಲ ಇದೆ. ತುಪ್ಪ ಹಾಕಿದ್ದಾರೆ, ಚೆನ್ನಾಗಿ ಬ್ರೆಡ್ ಹುರಿದ್ಬಿಟ್ಟು ಕೇಸರಿನೂ ಹಾಕಿದ್ದಾರೆ ಅನ್ಸುತ್ತೆ. ಕೇಸರಿನೂ ಬ್ರೆಡ್ ಹಲ್ವಾ ಆ್ಯಕ್ಚುಲಿ. ಹಲ್ವಾ ಟೇಸ್ಟ್ ಇದೆ. ಚೆನ್ನಾಗಿ ಗೋಡಂಬಿ ನಾನು ತೊಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ವೀಟ್ ಪರ್ಫೆಕ್ಟ್ ಆಗಿದೆ, ನಂಗೆ ಅದು ತುಂಬ ಇಷ್ಟ ಆಗಿದೆ. ಸ್ವೀಟ್ ತುಂಬ ಜಾಸ್ತಿ ಇಲ್ಲ, ಸೊ ಪರ್ಫೆಕ್ಟ್ ಆಗಿದೆ. ಸಕ್ಕರೆನೇ ಹಾಕ್ದಂಗಿದೆ. ಸ್ವೀಟಿಗೆ ಸಕ್ಕರೆನೇ ತಿನ್ನೋದು ತುಂಬ ಚೆನ್ನಾಗಿದೆ. ವೆರಿ ನೈಸ್, ತಗೋದಾರೆ. ಟೆಕ್ಸ್ಚರ್ ವೈಸು ಟೇಸ್ಟ್ ಸ್ವೀಟ್ ಫೆಮಿಲಿಯರ್ ಅನ್ಸುತ್ತೆ, ಬಟ್ ಟೆಕ್ಸ್ಚುಲಿ ಇಟ್ ಇಸ್ ವೆರಿ ಡಿಫ್ರೆಂಟ್. ಚೆನ್ನಾಗಿದೆ. ಕರೆಕ್ಟ್ ಹೇಳ್ದೆ ತಿನ್ಸಿದ್ರೆ ಬ್ರೆಡ್ ಅಂತ ಖಂಡಿತ ಗೊತ್ತಾಗಲ್ಲ. ಬ್ರೆಡ್ ಹಲ್ವಾ ಎಲ್ಲಿದೆ ಇಲ್ಲಿ ಮೆನೂನಲ್ಲಿ? ಬ್ರೆಡ್ ಹಲ್ವಾ ಇದೆಯಾ ಮೆನೂನಲ್ಲಿ? ಇಲ್ವಾ? ಎಷ್ಟು ಬ್ರೆಡ್ ಹಲ್ವಾ? ಹಾ, ಚೆನ್ನಾಗಿದೆ, ವೆರಿ ನೈಸ್. ಮೆನು ಬೇರೆ ಬರ್ತಾ ಇದೆ, ಟೆಂಪರರಿ ಮಾಡಿಸಿರೋದು. ಹೌದಾ? ಮೆನು ಬೇರೆ ಬಂದ್ರೆ ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋದಲ್ವಾ? ಹೌದು, ಟೆಂಪರರಿ ಆಗಿ ಮೆನು ಕಾರ್ಡ್ ಮಾಡಿಸಿದ್ದು. ನೆಕ್ಸ್ಟ್ ಬೇರೆ ಮೆನು ಬರ್ತಾ ಇದೆ. ಬೇರೆ ಮೆನು ಕಾರ್ಡ್ ಬರ್ತಿದ್ಯಾ? ಚೆನ್ನಾಗಿದೆ ಬ್ರೆಡ್ ಹಲ್ವಾ. ನೈಸ್, ಥ್ಯಾಂಕ್ ಯು. ಹಾ, ಇದು ಘೀ ಪುಡಿ ಮಸಾಲ ದೋಸೆ. ಆಲಪ್ದು ಅಕ್ಕಿ ರೊಟ್ಟಿ ಪ್ರಶಾಂತ್ದು. ಸೊ ನಾನು ಮಧುರಡೆ ತಿಂದೆ. ಎನಿವೆ, ಈಗ ಅಕ್ಕಿ ರೊಟ್ಟಿ ಪ್ರಶಾಂತ್ ತಿಂದು ಹೇಗಿದೆ ಅಂತ ಹೇಳ್ತಾರೆ. ಮಾಡ್ತೀಯಾ? ಹ್ಞೂ ಮಾಡು. ನೋಡಿ, ದೋಸೆ ಸೂಪರ್ ಕಲರು, ಬೆಣ್ಣೆ ಇಟ್ಟು ಸ್ಪ್ರೆಡ್ ಮಾಡಿದ್ದೀನಿ. ನನಗೆ ಇಷ್ಟ ಆಗೋ ಥರ ಶೇಪಲ್ಲಿ ಫೋಲ್ಡ್ ಮಾಡಿಕೊಟ್ಟಿದ್ದಾರೆ. ಹೌದು, ಇವನಿಗೆ ಟೋಪಿ ಮಾಡಿಕೊಟ್ರೆ ಅಥವಾ ಟ್ರಯಾಂಗಲ್ ಮಾಡಿಕೊಟ್ರೆ ತುಂಬ ಇಷ್ಟ. ಸೊ ಟ್ರಯಾಂಗಲ್ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ದೋಸೆ ಟೆಕ್ಸ್ಚರ್ ಸಕ್ಕದ ಕಾಣಿಸ್ತದೆ ಅವ್ನು ಮುರಿತಿದ್ರೆ, ಆ್ಯಂಡ್ ಕಲರು ಅಷ್ಟೇ. ಫಸ್ಟ್ ಒಂಚೂರು ಬರೀ ದೋಸೆ ತಿಂತೀನಿ. ನಾನು ಮೈಕ್ ಹಿಡಿದಿದ್ದೀನಿ ನೋಡು ಅವನಿಗೆ. ಅವ್ನು ದೋಸೆ ತಿಂತಾನೆ, ನಾನು ಮೈಕ್ ಹಿಡಿದು ಕೂತಿದ್ದೀನಿ. ಸಕ್ಕತ್ತಾಗಿದೆ. ಚೆನ್ನಾಗಿದೆಯಾ? ಹಾಂ, ತುಂಬ ಚೆನ್ನಾಗಿ. ಕಣ್ಣು ಅರಳಿಸ್ಬಿಡಿದೆ ನನಗೆ. ಆ್ಯಕ್ಚುಲಿ ದೋಸೆ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತೀನಿ. ದೋಸೆ ಕಲರ್ ನಿಜ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಬೆಣ್ಣೆ ಸೌರಿ, ನೈಸ್. ಟೆಕ್ಸ್ಚರ್ ವೈಸ್ ಸೂಪರ್ ಆಗಿದೆ. ನೋಡಿ, ಒಳಗಡೆನೂ ಅಷ್ಟೇ ಪುಡಿ ಹಾಕಿ ಪಲ್ಯ ಹಾಕಿದ್ದಾರೆ. ಚೆನ್ನಾಗಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬಟಾಣಿ ಎಲ್ಲ ಕಾಣಿಸ್ತಾ ಇದೆ ಪಲ್ಯದಲ್ಲಿ. ಗೋಡಂಬಿ ಕಾಣಿಸ್ತೇನೋ? ಗೋಡಂಬಿ ಕಾಣಿಸ್ತು. ರಿಚ್ ಆಗಿದೆ. ರಿಚ್ ದೋಸೆ ವಿತ್ ರಿಚ್ ಪ್ರೈಸ್. ನಾವು ಎಷ್ಟಿದು 130 ಇರಬೇಕು, 130 ರೂಪಾಯಿ ಇರಬೇಕೇನೋ. ಬರೀ ದೋಸೆ ಪಲ್ಯ. ಸಾಂಬಾರ್ ಟೇಸ್ಟ್ ನೋಡಿಲ್ಲ. ದೋಸೆ ಮಾತ್ರ ತುಂಬ ಚೆನ್ನಾಗಿದೆ. ಚಟ್ನಿ ಈಗಾಗಲೇ ಮದ್ದೂರೋಡ ಜೊತೆ ತಿಂದಿದ್ದೀನಿ ನಾನು, ಚೆನ್ನಾಗಿದೆ. ಸಾಂಬಾರ್ ತಿನ್ನುವ? ಸಾಂಬಾರ್ ಸ್ವಲ್ಪ ಬೇರೆ ಥರ ಇದೆ. ರೆಗ್ಯುಲರ್ ನಮ್ಮ ಬೆಂಗಳೂರು ಸಾಂಬಾರ್ ಥರ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಚೆನ್ನಾಗಿದೆ, ವೆರಿ ನೈಸ್. ನೋಡಿ, ಜಸ್ಟ್ ಇನ್ ಕೇಸ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡ್ತಾ ಇದ್ರೆ ಯೂಟ್ಯೂಬ್
ಆಲ್ಗರಿದಮ್ ಯಾವಾಗ್ಲೂ ನಂಗೆ ಅದು ಕನ್ಫ್ಯೂಷನ್. ಅನಾಲಿಟಿಕ್ಸ್ ಒಂದು ಬರ್ತಾ ಇರತ್ತೆ ಯೂಟ್ಯೂಬ್. ಅನಾಲಿಟಿಕ್ಸ್ ಆಲ್ಸೋ ಇಸ್ ಕರೆಕ್ಟ್ ಅಲ್ವಾ? ಆಲ್ಗರಿದಮ್ ಏನಿದೆ ಅದು ಪಿಕ್ ಮಾಡಿ ನನ್ನ ಚಾನಲ್ನ ಪ್ರಮೋಟ್ ಮಾಡುತ್ತೆ. ಸೊ ಡೆಫಿನೆಟ್ ಆಗಿ ನಂಗೆ ತುಂಬಾ 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 ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಹೆಂಗ್ ಉರಿತಿದೆ ಅಂದ್ರೆ ಬೆರಳು. ಬೆಳಗ್ಗೆ ಹಲಸಿನ ಹಣ್ಣು ತೆಗಿತಾ ಇದೆ. ಆಕ್ಚುಲಿ ಹಲಸಿನ ಹಣ್ಣು ಅಂದ್ರೆ ಹಲಸಿನ ಹಣ್ಣು ತೆಗೆದು ಬಿಟ್ಟಿದೆ. ತೆಗ್ದಿರೋದನ್ನ ಒಂಚೂರು ಕ್ಲೀನ್ ಮಾಡ್ತಾಯಿದ್ರು ಅದ್ರ ಒಳಗೆ ಇದ್ರೊಳಗೆ ತಾಕಿ ನೋಡ್ತದೆ. ಮನುಷ್ಯನ್ಗೆ ನೋಡಿ ಇಷ್ಟು ದೊಡ್ಡ ದೇಹ, ಇಷ್ಟು ಸಣ್ಣ ಗಾಯ ಆದ್ರೆ ಎಷ್ಟು ಟ್ರಬಲ್ ಕೊಡುತ್ತೆ ನೋಡಿ. ಆ ಅಂಗಕ್ಕೆ ಪ್ರಾಬ್ಲಮ್ ಆದಾಗ ಆ ಅಂಗದ ಮಹತ್ವ ಗೊತ್ತಾಗ್ತಾ ಹೋಗುತ್ತೆ. ದೇಹವೇ ದೇಗುಲ, ಕಾಪಾಡ್ಕೋಬೇಕು ನಾವು ಅದನ್ನ. ಹಾಗನ್ಬಿಟ್ಟು ನಾನು ಹೋಟೆಲಲ್ಲಿ ಕೂತ್ಕೊಂಡು ಜಂಕ್ ತಿಂತಾ ಇದ್ದೀನಿ ಅಂತ ಯೋಚನೆ ಮಾಡಬೇಡಿ. ವಾರದಲ್ಲಿ 2 ದಿನ ಬರೋದು ನನ್ನ ಹೋಟೆಲ್ ರಿವ್ಯೂ. ಅದು ಬಿಟ್ಟು ಮಿಕ್ಕಿದಷ್ಟು ದಿನ ನಮ್ಮ ಮನೆಯಲ್ಲೇ ನಾನೇ ಶುದ್ಧ ಸಸ್ಯಾಹಾರಿ ಸಾತ್ವಿಕ ಆಹಾರ ನಮ್ಮ ಮನೆಯಲ್ಲಿ. ಆ್ಯಕ್ಚುಲಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ, ಈರುಳ್ಳಿ ಇಲ್ಲದೆ ಅಂತಲ್ಲ, ಈರುಳ್ಳಿ ಹಾಕ್ತೀನಿ. ಬಟ್ ಆದರೂ ನಮ್ಮ ಮನೇಲಿ ತರಕಾರಿ ಜಾಸ್ತಿ, ಉಪ್ಪು ಖಾರ ಕಡಿಮೆ, ಈ ಥರ ಒಂದು ಸಾತ್ವಿಕ ಆಹಾರನೇ ನಾವು ಮನೆಯಲ್ಲಿ ಸೇವಿಸೋದು. ಖಂಡಿತವಾಗ್ಲೂ ಅಡುಗೆ ಮಾಡ್ತೀನಿ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಸಾಕಷ್ಟು ಜನಕ್ಕೆ ಆ ಒಂದು ಡೌಟ್ ಇರುತ್ತಲ್ಲ, ಏನು ಅಡುಗೆ ಮಾಡ್ತೀವೋ ಇಲ್ವಮ್ಮ ಅನ್ನೋ ಪ್ರಶ್ನೆ ಅವ್ರಿಗೆ. ಸೊ ಆ್ಯಕ್ಚುಲಿ ಪ್ರಶ್ನೆ ಹಾಕೋರಿಗೆ ಹೇಳ್ತಾ ಇದ್ದೀನಿ, ನಿಮಗಿಂತ ಜಾಸ್ತಿ ನಾವು ಮನೆಯಲ್ಲಿ ಊಟ ಮಾಡ್ತೀವಿ. ನೀವು ಅನ್ಕೊಳ್ತೀರಾ ಅಷ್ಟೇ ನೀವು ಮನೆಯಲ್ಲಿ ತಿಂತಾ ಇದ್ದೀರಾ ಅಂತ. ಬಟ್ ನೀವು ಕರೆಕ್ಟಾಗಿ ನೋಡಿದ್ರೆ ಹೊರಗಡೆ ನೀವು ಎಷ್ಟು ತಿಂತೀರಾ ಅಂತ ಮಾರ್ಕ್ ಮಾಡಿದ್ರೆ ಡೆಫಿನೆಟ್ ಆಗಿ ನಮಗಿಂತ ಜಾಸ್ತಿ ತಿಂತಾ ಇರ್ತೀರ. ಆ್ಯಂಡ್ ಫುಡ್ ಬ್ಲಾಗಿಂಗ್ ಮಾಡೋರು ನಾವು ಸ್ವಲ್ಪ ಇನ್ನೂ ಹುಷಾರಾಗಿ ಹೇಗಿರ್ತೀವಿ ಅಂದರೆ, ಪ್ರತಿ ವಾರ ತಿನ್ನಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮತ್ತು ಪ್ರಶಾಂತ್ ಡೈಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೀವಿ. ಸಂಜೆ 4:30-5 ಗಂಟೆಗೆ ನಮ್ಮ ಊಟ ಮುಗಿಸ್ಬಿಡ್ತೀವಿ. ಮತ್ತೆ ಸಂಜೆ ಮೇಲೆ ಏನೂ ತಿನ್ನಲ್ಲ. 16 ಅವರ್ ಗ್ಯಾಪ್ ಆದಮೇಲೆ ಬೆಳಗ್ಗೆನೆ ಮತ್ತೆ ತಿನ್ನೋದು. ಸುಮ್ಮನೆ ನಿಮ್ಮ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಅಟ್ಲೀಸ್ಟ್ ನಿಮ್ಮ ಡೌಟ್ಸ್ ಎಲ್ಲ ಪರಿಹಾರ ಆಗಲಿ ಅಂತ. ಓಕೆ, ಅಕ್ಕಿ ರೊಟ್ಟಿ ಹೇಳಿದೆ ನಾನು. 2 ಅಕ್ಕಿ ರೊಟ್ಟಿ 90 ರೂಪಾಯಿ. ಓಕೆ, ಸಬಕ್ಕಿ ಇಡ್ಲಿ ಹೇಳ ಅನ್ಕೊಂಡು ಆ್ಯಕ್ಚುಲಿ ನಾನು ಫಸ್ಟ್ ಸಬಕ್ಕಿ ಇಡ್ಲಿ ಒಂದಕ್ಕೆ 75. ಸಬಕ್ಕಿ ಇಡ್ಲಿ ಹೇಳ ಅನ್ಕೊಂಡು ಅಕ್ಕಿ ರೊಟ್ಟಿ ನೋಡಿದ ತಕ್ಷಣ ಬಿಟ್ಬಿಟ್ಟೆ. ಅಕ್ಕಿ ರೊಟ್ಟಿ ಆಫ್ ಮಾಡಿದೆ. ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎರಡೂ ಸಿಗುತ್ತಿಲ್ಲಿ. ರೊಟ್ಟಿ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಸಬ್ಸಿಗೆ ಸೊಪ್ಪು, ಕ್ಯಾರೆಟು ಎಲ್ಲ ಹಾಕಿ, ಕಡಲೆಕಾಯಿ ಬೀಜನೂ ಹಾಕಿದ್ದಾರೆ ಅನ್ಸುತ್ತೆ. ಕಡಲೆಕಾಯಿ ಬೀಜನೂ ಇಲ್ಲ, ಈರುಳ್ಳಿ ಹಾಕಿ ಚೆನ್ನಾಗಿ ಕಾಣಿಸ್ತಾ ಇದೆ. ರೊಟ್ಟಿ ಅಂದ್ರೂ ಸಖತ್ತಾಗಿ ಕಾಣಿಸ್ತಾ ಇದೆ. ಈರುಳ್ಳಿ ಹಾಕಿ. ಸೊ ಬರೀ ರೊಟ್ಟಿ ಫಸ್ಟ್ ಟ್ರೈ ಮಾಡೋಣ. ಎಳ್ಳು ಹಾಕಿದ, ಎಳ್ಳು ಹಾಕಿದ್ದಾರೆ. ಚೆನ್ನಾಗಿದೆ, ಸಾಫ್ಟ್ ಆಗೂ ಇದೆ, ಕ್ರಿಸ್ಪಿ ಆಗೂ ಇದೆ. ಇದಕ್ಕೆ ಕೆಂಪು ಚಟ್ನಿನೂ ಕೊಟ್ಟಿದ್ದಾರೆ, ಸಾಗು ಕೊಟ್ಟಿದ್ದಾರೆ, ಮತ್ತು ಚಟ್ನಿ ಕೊಟ್ಟಿದ್ದಾರೆ. ಕೆಂಪು ಚಟ್ನಿ ಟ್ರೈ ಮಾಡಿಲ್ಲ ನಾನು. ರೊಟ್ಟಿ ಟೆಕ್ಸ್ಚರ್ ಚೆನ್ನಾಗಿದೆ. ಸಬ್ಸಿಗೆ ಸೊಪ್ಪಿನ ಘಮ ಚೆನ್ನಾಗಿ ಬರ್ತಾರೆ, ಫುಲ್ ಫ್ಲೇವರ್ಫುಲ್ ಆಗಿ. ಕೆಂಪು ಚಟ್ನಿ, ಸಾಗು ನೋಡು, ಸಾಂಬಾರ್ ಸಾಗು ನೋಡು, ಡಿಫ್ರೆನ್ಸ್ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಸಾಗು ನೋಡು, ಚೆನ್ನಾಗಿ ತರಕಾರಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿರ್ತಾರೆ. ಎಲ್ಲ ತರಕಾರಿ ಪೀಸ ಸಣ್ಣದಾಗಿ ಕಟ್ ಮಾಡಿ ಹಾಕಿರ್ತಾರೆ. ಓಕೆ, ಸಾಗು ಕುರ್ಮಾ ಥರ ಮಸಾಲೆ ಭರಿತವಾಗಿದೆ. ತುಂಬ ಅಲ್ಲ, ಆದ್ರೂ ಅಕ್ಕಿ ರೊಟ್ಟಿಗೆ ನನಗೆ ಒಂಥರ ಮೈಲ್ಡಾಗೆ ಇರಬೇಕು ಕಾಂಬಿನೇಷನು. ಅಕ್ಕಿ ರೊಟ್ಟಿ ಚಟ್ನಿ. ಇನ್ಫ್ಯಾಕ್ಟ್ ನಂಗೆ ಅಕ್ಕಿ ರೊಟ್ಟಿಗೆ ಏನು ಬೇಡ, ಇದು ತುಂಬ ಚೆನ್ನಾಗಿದೆ, ಫ್ಲೇವರ್ಫುಲ್ ಆಗಿ. ಬರೀ ತುಪ್ಪ ಹಾಕ್ಕೊಟ್ಬಿಟ್ರೆ ಸಾಕು ಅಕ್ಕಿ ರೊಟ್ಟಿ. ತುಂಬ ವೆರಿ ನೈಸ್. ಮದ್ದೂರೊಡೆ ಹೇಗಿತ್ತು ಪಪ್ಪ? ಮದ್ದೂರೊಡೆ ಮಾತ್ರ ಅಷ್ಟಲ್ಲದೆ ಇದು ಫೇಮಸ್ ಆಗಿರುತ್ತಾ. ಈ ಬ್ರೆಡ್ ಹಲ್ವಾ ಹೇಗಿದೆ ಗೊತ್ತಾ? ಆಕ್ಚುಲಿ ಹೇಳ್ಬೇಕು ಅಂದ್ರೆ, ನಾವೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ದಿಲ್ಕುಶ್ ಅಂತ ಒಂದು ತಿಂತಾ ಇದ್ವಿ. ಈ ದಿಲ್ ಪಸಂದದು ತಮ್ಮ. ಹೌದಾ? ದಿಲ್ಕುಶ್ ಅಂತ ಸ್ವಲ್ಪ ಅದು. ಆಮೇಲೆ ಈ ಗುಂಡು ಪೊಂಗ್ಲು, ಗುಲ್ಪಟ್ಟೆನೋ ಏನೋ ಒಂದು ಮಾಡ್ತಾರೆ ಗೊತ್ತಾ ಮನೆಗಳಲ್ಲಿ. ಸ್ವೀಟ್ ಅಲ್ಲ, ಖಾರ ಪಡ್ಡು ಅಲ್ಲ, ಗುಲ್ಪಟ್ಟೆ ಏನೋ ಒಂದು ಮಾಡ್ತಾರೆ, ಗೊತ್ತಿಲ್ಲ. ಬಟ್ ಇದಂತೂ ಬ್ರೆಡ್ ಹಲ್ವಾ ಅಂತ ದಿಲ್ಕುಶ್ ಅನ್ಕೊಳ್ಳಿ. ದಿಲ್ಕುಶ್ ತರ ಇದೆ. ನಂಗೆ ಗೊತ್ತಲ್ಲ ದಿಲ್ಕುಶ್, ನಾನು ಕೇಳೇ ಇಲ್ಲ. ಒಂದ್ಸತಿ ಕೊಡಿಸ್ತೀನಿ ಯಾವತ್ತಾರು ನಿಮಗೆ. ಇನ್ನೂ ಸಿಗುತ್ತಾ ಅದು? ಅಂದ್ರೆ ಪ್ರಾಪರ್ ದೊಡ್ಡ ಬೇಕ್ರಿಗಳು ಹಾಕಿರಲ್ಲ. ನಾವು ಸ್ಕೂಲ್ ಹೋಗ್ತಾ ದಾರಿಲಿ ಒಂದೊಂದು ಸಣ್ಣ ಬೇಕ್ರಿ ಅದು.
ದಿಲ್ ಖುಷ್ ಅಂತ. ನನ್ನ ತಿಳಿದಂಗೆ ಬಹುಶಃ ಅವರು ಅಷ್ಟೇ ಈ ಮಿಕ್ಕಿರೋ ಬ್ರೆಡ್ನೆಲ್ಲ ಹಾಕ್ಬಿಟ್ಟು ಟ್ರರ್ ಕಲಿಸ್ಬಿಟ್ಟು ಅದರೊಳಗೆ ಸ್ಟಫಿಂಗ್ ಮಾಡ್ತಾ ಇದ್ರು ಅನ್ಸುತ್ತೆ. ಇದು ಬ್ರೆಡ್ ಹಲ್ವಾ ಆದಮೇಲೆ ಬ್ರೆಡ್ದು ಅಷ್ಟೇ. ಫ್ರೆಶ್ ಬ್ರೆಡ್ ಚೆನ್ನಾಗಿದೆ. ಚೆನ್ನಾಗಲ್ಲ? ಸ್ವೀಟ್ ಕಡಿಮೆ ಇದೆ ಫಸ್ಟ್ ಥಿಂಗ್. ಹಾಂ, ಆಮೇಲೆ ಎರಡನೇದು ಬ್ರೆಡ್ ತಿಂದೆ ನಾನು ಒಂದು ಇಷ್ಟ ಆಗೋದು ಆ ಚೂಯಿ ತಿಂಗ್ ಸಿಗುತ್ತೆ, ಚೂಯಿಂಗಮ್ ಥರ, ಅದು ಚೆನ್ನಾಗಿದೆ. ಇದರಲ್ಲಿ ಬ್ರೆಡ್ಡಲ್ಲಿ ಒಂದೊಂದ್ಸತಿ ಇದು ಮಾಡ್ತಾರೆ, ಏನಂತಾರೆ, ರಬ್ಡಿ ಬಾಸುಂದಿ ಮಾಡ್ತಾರೆ. ಅವಾಗಲೂ ಅಷ್ಟೇ ಆ ಥರ ಫ್ಲೇವರ್ ಸಿಗುತ್ತೆ. ಅಕ್ಕಿ ರೊಟ್ಟಿ ನನಗೆ ಯಾವಾಗಲೂ ತುಂಬ ಇಷ್ಟವಾದಂಥ ಒಂದು ಐಟಮ್. ತಿಂಡಿ ಕಡಲೆಕಾಯಿ ಹಾಕಿದ್ದಾರೆ. ಇತ್ತು. ಸೊ ನಿಮ್ಗೆ ಎಲ್ಲದ್ರೂ ಫಸ್ಟ್ ಯಾವ್ದು ಇಷ್ಟ ಆಗಿದ್ದು? ಮದ್ದೂರು ವಡೆ. ಫಸ್ಟ್ ಮದ್ದೂರು ವಡೆ, ಅಕ್ಕಿ ರೊಟ್ಟಿ, ಇದು ಬ್ರೆಡ್ ಹಲ್ವಾ. ದೋಸೆ ಚೆನ್ನಾಗಿದೆ, ಬಟ್ ಇದೆಲ್ಲ ವೆರೈಟಿ ಇದ್ದಾಗ ಇದು. ನಿನಗೆ ಯಾವ್ದು ಫಸ್ಟ್ ಇಷ್ಟ ಆಗಿದ್ದು? ದೋಸೆ. ಅವನ್ ದೋಸೆ ಬಟ್ಟ. ಬ್ರೆಡ್ ಹಲ್ವಾ. ನೀನು ಅಕ್ಕಿ ರೊಟ್ಟಿ ತಿಂದ್ಯಾ? ತುಂಬಾ ನೋಡೋಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಾಫಿ ಬಂತು. ಆಕ್ಚುಲಿ ಕಪ್ಪು ಮತ್ತೆ ಲೋಟ ಸಖತ್ತಾಗಿದೆ ನೋಡಿ. ಇದು ನೋಡು, ಕಪ್ಪು ನೋಡು, ಲೋಟ ನೋಡು, ಸಖತ್ತಾಗಿದೆ. ಸ್ಟ್ರಾಂಗ್ ಕಾಫಿ, ಸಕ್ಕರೆ ಕಡಿಮೆ ಅಂತ ಹೇಳಿದೆ, ಅದೇ ತರ ಬಂದಿದೆ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋ ಒಂದೊಂದು ವಿಷಯ ಇದೆ ಇಲ್ಲಿ. ಏನಂದ್ರೆ ನಾನು ಇಲ್ಲಿ ಬಂದಾಗ ಅಬ್ಸರ್ವ್ ಮಾಡಿದೆ, ಇಲ್ಲಿ ಮೆಜಾರಿಟಿ ಎಲ್ಲ ಬರೀ ಹೆಂಗಸರೇ ಕೆಲಸ ಮಾಡ್ತಿರೋದು, ಲೇಡಿ ಸ್ಟಾಫು. ಸೊ ಕೇಳಿದಾಗ ಹೇಳ್ತಾರೆ 70% ನಮ್ಮಲ್ಲಿ ಲೇಡೀಸೇ ಮೇಡಮ್ ಇರೋದು ಅಂತ. ಸೊ ಎಲ್ಲರೂ ಒಂದು ಹಾಯ್ ಹೇಳ್ಬಿಡಿ ನನ್ನ ಚೆನ್ನಾಗಿ. ಸೊ ಹೆಂಗನಿಸ್ತಿದೆ ಹೋಟ್ಲಲ್ಲಿ ಕೆಲಸ? ಚೆನ್ನಾಗಿದೆಯಾ? ನೈಸ್. ಇದ್ರ ಮುಂಚೆ ಯಾರಿಗಾದ್ರೂ ಹೋಟೆಲ್ ಎಕ್ಸ್ಪೀರಿಯನ್ಸ್ ಇತ್ತಾ ನಿಮ್ಗೆಲ್ಲ? ಹೌದಾ? ಓ ವೆರಿ ನೈಸ್. ಹಾಂ, ಏನು ನಿಮ್ಮ ಹೆಸರು? ಸಹನಾ. ನಿಮ್ಮೆಲ್ಲರದ್ದು ಹಂಗೆ ಹೆಸರು ಹೇಳ್ಕೊಂಡು ಬಂದ್ಬಿಡಿ. ರಜನಿ. ನಮ್ಮ ಅಕ್ಕನ ಹೆಸರು ರಜನಿ. ಸಹನಾ. ಅರ್ಚನಾ. ಭಾರ್ಗವಿ. ಅಲ್ಲಿ ಬಂದ್ರು ಹಿಂದೆ. ಏನ್ ಮೇಡಮ್ ನಿಮ್ಮ ಹೆಸರು? ಪಲ್ಲವಿ. ಜ್ಯೋತಿ. ರಂಜಿತಾ. 1, ರಂಜಿತಾ 2. ಚೈತ್ರ. ಪ್ರಿಯಾ. ಓಕೆ, ನೀವೊಬ್ಬರೇ ರಿಪೀಟ್ ಹೆಸರಲ್ಲಿ. ವೆರಿ ನೈಸ್. ಹಾಂ, ನಿಮ್ಮ ಹೆಸರು? ಯಶಸ್ವಿನಿ. ಅಲ್ಲಿ ನೋಡಿ ಇನ್ನೂ ಬರ್ತಾ ಇದ್ದಾರೆ ಫುಲ್ ಅಲ್ವಾ? ಸಾಕಷ್ಟು ಜನ ಸ್ಟಾಫ್ ಇದ್ದಾರೆ. ನಿಮ್ಮ ಹೆಸರು? ಕ್ಯಾಪ್ಟನ್. ಓ, ಏನು ಇಬ್ರು ಕ್ಯಾಪ್ಟನ್ಗಳ ನೀವು? ಇಲ್ಲ, ಅವರ ಕ್ಯಾಪ್ಟನ್. ಓ ನೈಸ್. 4 ಜನ ಕ್ಯಾಪ್ಟನ್ಸ್. ನಿಮ್ಮ ಹೆಸರು? ಪೂಜಾ. ಓಕೆ, ಇವರೊಬ್ಬರೇ ಒಂದು ಸ್ವಲ್ಪ ಮೆತ್ತಗೆ ಮಾತಾಡಿದ್ರು. ಪೂಜಾ ಮೇಡಮ್. ಓಕೆ, ಏನು ಕ್ಯಾಪ್ಟನ್ ಅಂದ್ರೆ ಇವಾಗ ನೀವು ಆರ್ಡರ್ ತಗೊಳ್ಳೋರು? ಓ, ಅದಕ್ಕೆ ಕ್ಯಾಪ್ಟನ್. ಓಕೆ, ನೆಕ್ಸ್ಟ್. ವೆರಿ ನೈಸ್. ಖುಷಿ ಆಯ್ತು ನಿಮ್ಮೆಲ್ಲರನ್ನ ಒಟ್ಟಿಗೆ ನೋಡಿ. ಮಹಿಳೆಯರಿಗೆ ಅದು ವಿಮೆನ್ ಪವರ್. ಎಲ್ಲಿ ಮಿಸ್ ಆಗ್ಬಿಟ್ರಿ ನೀವು? ನಿಮ್ಮ ಹೆಸರೇನೋ? ತೇಜಸ್ವಿನಿ. ಅಲ್ಲಿದಾರ ನೋಡಿ ಹಿಂದೆ, ಅವ್ರ ಹೆಸರು ಅಲ್ಲಿ ಓಡೋದ್ರು. ಇಲ್ಲ ಅನ್ಕೊಂಡು ತಲೆಯಾಡ್ಸ್ಕೊಂಡು ಒಳಗೆ ಹೋದ್ರು ಅವರು. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ನನ್ನ ಚಾನಲ್ಗೆ? ಈಗ ಬ್ಯಾಕ್ ಟು ಕಾಫಿ. ನನಗೆ ಆಕ್ಚುಲಿ ಕಪ್ಪು ಮತ್ತೆ ಲೋಟ ತುಂಬಾ ಇಷ್ಟ ಆಗೋಯ್ತು. ವೆರಿ ನೈಸ್. ಲೋಟ ಎಷ್ಟು ಚೆನ್ನಾಗಿ ಫಿಟ್ ಆಗ್ತಾ ಇದೆ ಒಳಗೆ. ದಯವಿಟ್ಟು ಇದಕ್ಕೆ ನೀವೇ ಕಮೆಂಟ್ ಮಾಡಿ ಏನು ಹೇಳ್ಬೇಕು ಅಂತ. ನಾನೇನು ಹೇಳಲ್ಲ. ಕಾಫಿ ಮರ ನೋಡಿ ಸಕ್ಕತ್ತಾಗಿ ಕಾಣಿಸ್ತದೆ, ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಇಷ್ಟು ಕಾಫಿ ಇರಲ್ಲ ಅನ್ಸುತ್ತೆ, ಕುಡಿತಾ ಗೊತ್ತಾಗತ್ತೆ. ನೋಡೋಣ, ಬೆಲೆ ನೋಡಿದ್ರೆ ಗೊತ್ತಾಗೋಗಿರೋದು ಕಾಫಿ ಎಷ್ಟು ಅಂತ. ನೋಡ್ಲಿಲ್ಲ ನಾನು. ಆಕ್ಚುಲಿ ಹಿಂಗೆ ಮುಟ್ಟಕ್ಕೆ ಬಿಸಿ ಇಲ್ಲ ಲೋಟ. ಸೊ ನಾನೇನು ಅನ್ಕೊಂಡೆ ಬಿಸಿ ಇಲ್ಲ ಅಂತ ಕುಡ್ದೆ, ನಾಲ್ಗೆ ಸುಟ್ಟಾಯ್ತು. ಹೌದು, ಮುಟ್ಟಕ್ಕೆ ಬಿಸಿ ಇಲ್ಲ. ಸಕತ್ತಾಗಿದೆ ಅದ್ರ ಕಾಫಿ. ಜಸ್ಟ್ ದ ವೇ ಐ ಲೈಕ್ ಇಟ್ ಆರ್ ಯು ಲೈಕ್ ಇಟ್. ಫುಲ್ ಸ್ಟ್ರಾಂಗ್, ಸಕ್ಕರೆ ಕಡಿಮೆ. ಫಿಲ್ಟರ್ ಕಾಫಿ ಸೂಪರ್ ಎಂಡಿಂಗ್. ನಮಗೆ ಕ್ಲೈಮ್ಯಾಕ್ಸು ಕಾಫಿ ಚೆನ್ನಾಗಿರಬೇಕು, ಊಟ ಆದರೆ ಮೊಸರನ್ನ ಚೆನ್ನಾಗಿರಬೇಕು. ಸೂಪರ್ ಆಗಿದೆ. ವೆರಿ ನೈಸ್. ನನ್ನ ಹೈರಾರ್ಕಿ ಬಂದರೆ ಪ್ರಶಾಂತ್ನ ಕೇಳಿದೆ, ಅಲ್ಲಪ್ಪನ ಕೇಳಿದೆ ಅಲ್ವಾ? ನನ್ನ ಹೈರಾರ್ಕಿ ಫಸ್ಟು ಮದ್ದೂರು ವಡೆ, ಟಾಪ್ ದ ಲಿಸ್ಟ್ ಮದ್ದೂರು ವಡೆ. ಆಮೇಲೆ ಅಕ್ಕಿ ರೊಟ್ಟಿ, ಮಸಾಲೆ ದೋಸೆ ಎರಡು ಈಕ್ವಲ್ಲು. ಬಟ್ ಸೆಕೆಂಡ್ ಪ್ಲೇಸ್ ಗೋಸ್ ಟು ಬ್ರೆಡ್ ಹಲ್ವಾ. ಸರ್ಪ್ರೈಸಿಂಗ್ಲಿ ನನಗೆ ಸ್ವೀಟ್ ಇಷ್ಟ ಆಗೋದು ಇಸ್ ಲೈಕ್ ಅ ವೆರಿ ಬಿಗ್ ಸರ್ಪ್ರೈಸ್ ಥರ. ಬಟ್ ತುಂಬ ಡಿಫ್ರೆಂಟ್ ಆಗಿತ್ತು. ಟೆಕ್ಸ್ಚರಲ್ ವೈಸು, ಟೇಸ್ಟ್ ವೈಸ್ ಸ್ವೀಟೇ, ಬಟ್ ಸ್ವೀಟ್ ಕಡಿಮೆ. ತುಂಬ ಹದವಾಗಿ ಒಂಥರ ಈ ಕಾಜು ಬರ್ಫಿ ಎಲ್ಲ ಇರುತ್ತೆ ಗೊತ್ತಾ, ಒಂಥರ ತುಂಬ ಓವರ್ ಪವರಿಂಗ್ ಆಗಿರೋಲ್ಲ ಸ್ವೀಟು, ಆ ಥರ ಇತ್ತು. ಸೊ ಸೆಕೆಂಡ್ ಪ್ಲೇಸ್ ಅದಕ್ಕೆ. ಥರ್ಡ್ ಇದೆರಡು ಈಕ್ವಲ್ ಆಗಿ ಶೇರ್ ಮಾಡುತ್ತೆ. ಅಕ್ಕಿ ರೊಟ್ಟಿ, ಮಸಾಲೆ ದೋಸೆ ಎರಡೂ ಚೆನ್ನಾಗಿತ್ತು, ಈಕ್ವಲಿ ಚೆನ್ನಾಗಿತ್ತು. ಇರೋದ್ರಲ್ಲೆಲ್ಲ ನನಗೊಂದು ಸ್ವಲ್ಪ ಕಡಿಮೆ ಇಷ್ಟ ಆಗಿದ್ದು ಅಂದರೆ ಸಾಗು.
ಆ್ಯಕ್ಚುಲಿ ಸಾಗು ಮತ್ತು ಸಾಂಬಾರು ಓಕೆ. ಚಟ್ನಿಗಳೆರಡು ತುಂಬ ಚೆನ್ನಾಗಿತ್ತು. ಸಾಗು ಸಾಂಬಾರು ಓಕೆ ನನಗೆ. ಸಾಂಬಾರು ಪರವಾಗಿಲ್ಲ, ಸಾಗು ಲಾಸ್ಟಿಗೆ ಹೋಗುತ್ತೆ. ಕಾಫಿ ನಾನು ಅಲ್ಲಿ ಲಿಸ್ಟಿಗೆ ಹಾಕಲ್ಲ, ಸಪ್ರೇಟ್ ಆಗಿದೆ, ಚೆನ್ನಾಗಿದೆ. ಓಕೆ, ಮದ್ದು ಟಿಫನೀಸಿಗೆ ಬಂದ್ವಿ, ತಿಂದ್ವಿ, ಕಾಫಿ ಕೂಡ ಕುಡಿದ್ವಿ. ಇಲ್ಲಿರೋ ಅಂಥ ಮೆಜಾರಿಟಿ ಕೆಲಸ ಮಾಡ್ತಾ ಇರುವಂಥ ಲೇಡಿ ಸ್ಟಾಫ್ಗಳನ್ನ, ಹೆಂಗಸರನ್ನ ಮಾತಾಡ್ಸಿದ್ವಿ. ಖುಷಿ ಆಯಿತು ಆ್ಯಕ್ಚುಲಿ. ಸಾಕಷ್ಟು ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು ನೋಡಿ. ಸೊ ರುಚಿ ಶುಚಿ ಬೆಲೆ ಎಲ್ಲನೂ ಚೆನ್ನಾಗಿದೆ. ಓವರ್ ಆಲ್ ನಾನು ಇವರಿಗೆ 5ಗೆ 4.3 ಕೊಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಕೂಡ ಮೈಸೂರಿಗೆ ಹೋಗ್ತಾನೆ ಇವಾಗ ಮದ್ದೂರು ಟಿಫನೀಸಲ್ಲಿ ತಿಂಡಿ ತಿನ್ಬಹುದು. ಯಾಕಂದರೆ ಮೊದಲು ವಾಪಸ್ ಬರ್ತಾ ಸಿಗೋದು ಶಿವಪುರದ ಹತ್ರ, ಈಗ ಹೋಗ್ತಾನೆ ಸಿಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಸಿಗುತ್ತೆ. ಅಫ್ಕೋರ್ಸ್ ನಾವು ಎಕ್ಸ್ಪ್ರೆಸ್ ಹೈವೇಲಿ ಬಂದಿಲ್ಲ, ಅದನ್ನು ಹೇಳಬೇಕು ನಿಮಗೆ. ಎಕ್ಸ್ಪ್ರೆಸ್ ಹೈವೇಲಿ ಬಂದಿಲ್ಲ ನಾವು. ನಾವು ಮೈಸೂರು ರೂಟ್ಗೆ ಏನು ತೊಗೊಳ್ತಾ ಇದ್ವಿ ಆ ರೋಡಲ್ಲಿ ಬರ್ತಾ ಇರೋದು. ಸೊ ಓವರ್ ಆಲ್ ಇವತ್ತಿನ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಇನ್ ಕೇಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಗೆ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋಗಳಿಗೆ ಕಮೆಂಟ್ ಮಾಡಿ. ನಾನು ಕೂಡ ನಿಮಗೆ ಉತ್ತರನ ಕೊಡ್ತೀನಿ. ಓಕೆನಾ? ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೀವು ಮದ್ದೂರು ಟಿಫನೀಸಿಗೆ ಬಂದು ತಿಂದಾಗ ನಿಮಗೇನು ಇಷ್ಟ ಆಯಿತು ಅಂತ ನನಗೆ ಹೇಳೋದನ್ನು ಮರಿಬೇಡಿ. ಸರಿನಾ? ಮತ್ತೆ ಸಿಗುವ ಹಾಗಿದ್ರೆ ಟಾಟಾ, ಬೈ ಬೈ, ಲವ್ ಯು ಆಲ್.